ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಾತಾಡ್ತಾ ಇರೋಂಥದ್ದು ಇವತ್ತಷ್ಟೇ ನಡೆದಂಥ ಮುಂಬೈನ ಇನ್ಸಿಡೆಂಟ್ ಬಗ್ಗೆ. ಸೊ ಸೋಮವಾರ 9ನೇ ತಾರೀಕು ಇವತ್ತು ಮುಂಬೈಯಲ್ಲಿ ಸುಮಾರು 9 ಗಂಟೆ ಅನ್ನೋಷ್ಟೊತ್ತಿಗೆ ರೈಲ್ವೆ ಸ್ಟೇಷನಲ್ಲಿ ನಡೆದಿರುವಂಥ ಒಂದು ಇನ್ಸಿಡೆಂಟ್ ಇದು. ಸೊ ಈ ಒಂದು ಇನ್ಸಿಡೆಂಟಿಂದ 5 ಜನ ತಮ್ಮ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಸೊ ತುಂಬಾ ಒಂಥರ ಬೇಜಾರಾಗುತ್ತೆ ಈ ಒಂದು ವಿಷಯನ ಮಾತಾಡೋದಕ್ಕೆ. ಯಾಕೆ ಅಂತಂದರೆ, ನೀವು ಯಾವ ಒಂದು ಕಾರಣದಿಂದ ಇವರೆಲ್ಲ ಈ ಥರ ಡೆತ್ ಆಯಿತು ಅಂತ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ನಮ್ಮೆಲ್ಲರಿಗೂ ಗೊತ್ತು, ಮುಂಬೈಯಲ್ಲಿ ಕೆಲಸಕ್ಕೆ ಅಂತ ಎಷ್ಟು ಜನ ಹೋಗ್ತಾರೆ. ಕೆಲಸಕ್ಕೆ ಅಂತಲೇ ಮುಂಬೈ ಜಾಸ್ತಿ ಇವಾಗ ಹೆಸರು ಮಾಡಿರುವಂಥದ್ದು. ಅದೆಲ್ಲ ನಮಗೆ ಗೊತ್ತಿರುವಂಥ ವಿಷಯ. ಮುಂಬೈನ ರೈಲ್ವೆ ಸ್ಟೇಷನ್ಸಲ್ಲಿ ನಾವು ತುಂಬ ವರ್ಷಗಳಿಂದ ನೋಡ್ಕೊಂಬಂದಿರೋದೇನು ಅಂತಂದರೆ, ಯಾವಾಗ ಹೋದ್ರೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಅದು ಯಾವ ಥರ ರೈಲ್ವೆ ಅಂದರೆ, ನಾವು ಡೇ ಟು ಡೇ ಲೈಫ್ ಏನು ಟ್ರಾವೆಲ್ ಮಾಡ್ತೀವಿ ಆ ಥರ ಟ್ರೈನ್ಸೇ ಜಾಸ್ತಿ ರಶ್ ಇರುತ್ತೆ. ನಾರ್ಮಲ್ ಟ್ರೈನ್ಸ್ ಕೂಡ ಅಷ್ಟೇ ಮುಂಬೈಯಲ್ಲಿ ರಶ್ ಇರಲ್ಲ ಅಂತ ಹೇಳೋದೇ ತಪ್ಪು. ಸೊ ಪ್ರತಿ ಸತಿನೂ ಏನಾದರೂ ಒಂದು ಇನ್ಸಿಡೆಂಟ್ ಮುಂಬೈಯಿಂದ ಬರ್ತಾನೆ ಇರುತ್ತೆ. ಅವಾಗಿಂದನೂ ಅಷ್ಟೇ ಮುಂಬೈ ಗೌರ್ಮೆಂಟ್ ಅದನ್ನ ಅಷ್ಟು ಸೀರಿಯಸ್ ಆಗಿ ತೊಗೊಂಡೇ ಇರಲಿಲ್ಲ. ಇವತ್ತು ನಡೆದಿರೋ ಇನ್ಸಿಡೆಂಟಿಂದ ಖಂಡಿತವಾಗ್ಲೂ ಎಲ್ಲರಿಗೂ ಭಯ ಆಗುತ್ತೆ. ಯಾಕೆ ಅಂತಂದರೆ, ಮುಂಬೈಯಲ್ಲಿ ಈ ಥರ ಒಂದಿಷ್ಟು ಕೇಸಸ್ ಜಾಸ್ತಿ ಆಗ್ತಾ ಯಾವಾಗಲೂ ಅಷ್ಟೇ ಎಲ್ಲರಿಗೂ ಅಲ್ಲಿ ಓಡಾಡ್ತಾರಂಥ, ಅಲ್ಲಿ ಟ್ರಾವೆಲ್ ಯಾರ್ಯಾರು ಮಾಡ್ತಾರೆ ಡೇ ಟು ಡೇ ಲೈಫಲ್ಲಿ ಅವ್ರಿಗೆ ಕೂಡ ಒಂದು ಭಯ ಕೂತ್ಕೊಂಡ್ಬಿಡುತ್ತೆ, ನೆಕ್ಸ್ಟ್ ಏನಾದರೂ ನಮಗೆ ಈ ಥರ ಆಗುತ್ತಾ ಅಂತ. ಯಾಕೆ ಅಂತಂದರೆ, ಮುಂಬೈ ನಮಗೆ ಇವಾಗ ನಾನು ಹೇಳಿರೋ ಹಾಗೆ ಟ್ರೈನ್ಸ್ ತುಂಬಾ ರಶ್ ಇರುತ್ತೆ ಅಲ್ಲಿ. ಸೊ ಇವತ್ತು ಆಗಿರುವಂಥ ಇನ್ಸಿಡೆಂಟ್ ಇದೇ ಥರದ್ದು. ತುಂಬ ಜಾಸ್ತಿ ಟ್ರೈನ್ ರಶ್ ಇರೋವಂಥ ಕಾರಣದಿಂದ ಟ್ರೈನಿನ ಏನು ಡೋರ್ಸ್ ಇರುತ್ತೆ, 2 ಡೋರ್ಸ್ ಕಡೆನೂ ಅಷ್ಟೇ ಅಲ್ಲಿ ಜನ ನಿಂತ್ಕೊಂಡು ಬಿಡ್ತಾರೆ. ಬಿಕಾಸ್ ಅವ್ರಿಗೆ ಏನಾದರೂ ಆಗಲಿ ಪರವಾಗಿಲ್ಲ, ಕೆಲ್ಸಕ್ಕೆ ಹೋಗಬೇಕು ಅನ್ನೋದು ಒಂದು ತಲೆಯಲ್ಲಿರೋದು ಅವ್ರಿಗೆ. ಸೊ ಆ ಕಾರಣದಿಂದ ತುದಿಗೆ ಕೂಡ ಅಷ್ಟೇ ನಮ್ಗೆ ಗೊತ್ತಿರೋ ಹಾಗೆ ಸ್ಟೆಪ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಆ ಸ್ಟೆಪ್ಸ್ ಹತ್ರ ಎಲ್ಲ ನಿಂತ್ಕೊಳ್ಳೋದು ತುಂಬ ಡೇಂಜರಸ್. ಯಾಕೆಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ನಾವು ಹೇಳೋದಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಆ ಡೋರ್ ಸೈಡ್ ಏನಿದೆ ಅಲ್ಲಿ ನಿಂತ್ಕೊಳ್ಳೇಬಾರ್ದು ಅಂತ ಹೇಳೋದು, ಬಿಕಾಸ್ ಅದೆಲ್ಲ ನಮಗೆ ಸೇಫ್ ಪ್ಲೇಸ್ ಅಲ್ಲ. ಬಟ್ ಆದರೂ ಕೂಡ ಅಷ್ಟೇ ಮುಂಬೈಯಲ್ಲಿ ಆ ಥರ ಡೋರ್ ಪ್ಲೇಸಲ್ಲೇ ಮೋಸ್ಟ್ಲಿ ಒಂದು 50 ಜನ ಇರ್ತಾರೇನೋ, ಅಷ್ಟು ಚಿಕ್ಕ ಪ್ಲೇಸಲ್ಲಿನೇ ಅಷ್ಟು ಜನ ತುಂಬ್ಕೊಂಡಿರ್ತಾರೆ. ಮತ್ತು ಆ ಸ್ಟೆಪ್ಸ್ ಏನಿರುತ್ತೆ ಆ ಸ್ಟೆಪ್ಸ್ ಮೇಲೆ ಕೂಡ ಅಷ್ಟೇ ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹಾಗಾದ್ರೇ ಅವರು ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗಿ ವರ್ಕ್ ಮಾಡೋಕ್ಕೆ ಆಗೋದು ಅಂತ. ಸೊ ಮುಂಬೈ ಬೆಳಿಗ್ಗೆ ರಾತ್ರಿ ಅಂತ ಯಾವ ಟೈಮು ನೋಡಲಿಲ್ಲಂಗೆ ಎಲ್ಲ ಟೈಮಲ್ಲೂ ಇದೇ ಥರ ಇರುತ್ತೆ ಈ ಮುಂಬೈ. ಸೊ ಇವತ್ತು ಕೂಡ ಅಷ್ಟೇ ಇದೇ ಥರ ತುಂಬಾ ರಶ್ ಇರುತ್ತೆ. ಸೊ ಈ ಟೈಮಲ್ಲಿ ಆಗೋದೇನು ಅಂತ ಅಂದರೆ, ಜಾಸ್ತಿ ಜನ ಸೇರ್ಕೊಂಡಿರ್ತಾರೆ, ಟ್ರೈನ್ ಮೂವ್ ಆಗ್ತಾ ಇರುತ್ತೆ. ಟ್ರೈನ್ ಮೂವ್ ಆಗುವಂಥ ಟೈಮಲ್ಲಿ ಅದು ತುಂಬ ಕ್ರೌಡಾಗಿ ಆ ಒಂದು ಟ್ರೈನಿಂದ ಸುಮಾರು 9 ಜನ ಕೆಳಗಡೆ ಬೀಳ್ತಾರೆ. ಸೊ ಆ 9 ಜನದಲ್ಲಿ 5 ಜನ ಅಲ್ಲೇ ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ, ಇನ್ನು 4 ಜನಕ್ಕೆ ಪೆಟ್ಟಾಗಿದೆ. ಬಟ್ ಅಲ್ಲೇ ಇರುವಂಥ ಶಿವಾಜಿ ಮಹಾರಾಜ್ ಅವರ ಹಾಸ್ಪಿಟಲ್ ಏನಿದೆ ಅಲ್ಲೇ ಹೋಗಿ ಬೇಗ ಸೇರಿಸಿದ್ರು ಕೂಡ ಅಷ್ಟೇ, ಬಟ್ ಜೀವನ 5 ಜನ ಅಲ್ಲೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಇನ್ನು 4 ಜನನ ಮಾತ್ರ ಅವರು ಉಳಿಸ್ಕೊಂಡು ಅವ್ರಿಗೆ ಇವಾಗ ಚಿಕಿತ್ಸೆಯಲ್ಲಿ ಕೊಡಿಸ್ತಾ ಇದ್ದಾರೆ. ಸೊ ಇದು ಸುಮಾರು ಬೆಳಿಗ್ಗೆ 9 ಗಂಟೆಗೆ ನಡೆದಿರುವಂಥ ನ್ಯೂಸ್. ಸೊ ಪೊಲೀಸವರು ಹೇಳೋ ಪ್ರಕಾರ 9:15 ಅವ್ರಿಗೆ ನ್ಯೂಸ್ ಬಂತು. ಅವರು ಅಲ್ಲಿಗೆ ಬಂದು ಆ್ಯಕ್ಷನ್ನ ತಗೊಂಡು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಪೊಲೀಸ್ ಕೂಡ ರಿಪೋರ್ಟ್ ಕೊಡ್ತಾ ಇರೋದು. ಬಟ್ ಏನೇ ಆದ್ರೂ ನಮ್ಮ ದೇಶದಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ, ನಮ್ಮ ದೇಶದ ಪಾಪ್ಯುಲೇಷನ್ ಕೂಡ ಅಷ್ಟೇ ನಮ್ಮೆಲ್ಲರಿಗೂ ಗೊತ್ತು, ತುಂಬಾ ಪಾಪ್ಯುಲೇಷನ್ಸ್ ಇದೆ. ಮತ್ತು ವರ್ಕ್ ಕೂಡ ಅಷ್ಟೇ, ಪಾಪ್ಯುಲೇಷನ್ ಎಷ್ಟಿರುತ್ತೆ ಕೆಲಸನೂ ಅಷ್ಟು ಜನ ಮಾಡಬೇಕು. ತುಂಬ ಜನ ಕೆಲಸಕ್ಕೆ ಹೋಗ್ತಾರೆ, ಬಟ್ ಆದರೆ ಪ್ರಾಪರಾಗಿ ಫೆಸಿಲಿಟೀಸ್ ಇಲ್ಲ ನಮಗೆ. ಸೊ ಈ ಥರ ಒಂದು ಟ್ರೈನ್ಸಲ್ಲಿ ಎಷ್ಟು ರಿಸ್ಕಿ ಅಲ್ವಾ, ಈ ಥರ ಡೋರ್ ಸೈಡಲ್ಲಿ ಆ ಸ್ಟೆಪ್ಸ್ ಮೇಲೆ ಎಲ್ಲ ನಿಂತ್ಕೊಂಡು ಟ್ರಾವೆಲ್ ಮಾಡಬೇಕು ಅಂದರೆ ಅವ್ರಿಗೂ ಕೂಡ ಒಂದು ಪ್ರೆಷರ್ ಇರುತ್ತೆ. ಯಾಕೆ ಅಂತಂದರೆ, ಈ ಒಂದು ಟ್ರೈನ್ನ ಬಿಟ್ಟು ನೆಕ್ಸ್ಟ್ ಟ್ರೈನಿಗೆ ಬರೋಣ ಅಂದರೆ ನೆಕ್ಸ್ಟ್ ಟ್ರೈನಿಗೆ ಕೂಡ ಹಾಗೆ ಇರ್ತಾರೆ ಮುಂಬೈಯಲ್ಲಿ. ಮುಂಬೈನ ಟ್ರೈನ್ಸ್ ಅಥವಾ ಈ ಥರ ಯಾವುದೇ ಟ್ರಾನ್ಸ್ಪೋರ್ಟೇಷನ್ಸ್ನ ನಾವು ನೋಡಿದ್ರೆ ತುಂಬ ರಶ್ ಇರುತ್ತೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್. ನಾನು ಕೂಡ ಸಾಕಷ್ಟು ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ ಮುಂಬೈನ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ. ಸೊ ಆ ಒಂದು ಟ್ರಾನ್ಸ್ಪೋರ್ಟೇಷನ್ ಇಂದ ಇವತ್ತು ಈ ಥರ ಒಂದು ದುರ್ಘಟನೆ ಆಗಿರೋದು ನಿಜವಾಗ್ಲೂ ಒಂದು ನೋವು ಕೊಡುವಂಥ ವಿಷಯ. ಸೊ ಇವಾಗ ಮುಂಬೈ ಗವರ್ನಮೆಂಟ್ ರೈಲ್ವೆ ಸ್ಟೇಷನ್, ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಂತ ನಾವೇನು ಹೇಳ್ತೀವಿ, ಸೊ ಅವರು ಡಿಸೈಡ್ ಮಾಡಿರುವಂಥ ಒಂದು ಹೊಸ ರೂಲ್ ಏನು ಅಂತ ಅಂದರೆ, ಇನ್ನು ನೆಕ್ಸ್ಟ್ ಅವ್ರು ಯಾವುದೆಲ್ಲ ಟ್ರೈನ್ಸ್ನ ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಎಲ್ಲ ಟ್ರೈನ್ಸಿಗೂ ಅಷ್ಟೇ ಆಟೋಮೆಟಿಕ್ ಡೋರ್ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಈ ಒಂದು ರೂಲ್ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ, ಇನ್ನೂ ಎಷ್ಟು ವರ್ಷ ಬೇಕಾಗುತ್ತೆ ಗೊತ್ತಿಲ್ಲ. ಅವರು ಇವಾಗ ಆ ಒಂದು ರೂಲ್ನ ತೊಗೊಂಡು ಬಂದಿದ್ದಾರೆ, ಎಲ್ಲದಕ್ಕೂ ನಾವು ಆಟೋಮೆಟಿಕ್ ಡೋರ್ಸ್ನೇ ಹಾಕ್ತೀವಿ ಸೊ ದಟ್ ಕ್ಲೋಸ್ ಆಗುತ್ತೆ ಅಂತ. ಬಟ್ ಸ್ಟಿಲ್ ನನಗನ್ಸೋ ಪ್ರಕಾರ ಇವರು ಫಸ್ಟು ಟ್ರೈನ್ಸ್ನ ಜಾಸ್ತಿ ಮಾಡಬೇಕು. ಯಾಕೆ ಅಂತಂದರೆ ಅಲ್ಲಿ ಜನ ಜಾಸ್ತಿ ಇರೋ ಕಾರಣ ಟ್ರೈನ್ಸ್ ಜಾಸ್ತಿ ಬೇಕಾಗುತ್ತೆ. ಮತ್ತು ನಾವು ಆಟೋಮೆಟಿಕ್ ಡೋರ್ಸ್ ಹಾಕಿದ್ರೆ ಹೌದು ಅದು ಕೂಡ ಬೆಟರ್, ಇದಕ್ಕಿಂತ ಬೆಟರೇ. ಬಟ್ ಜನ ಜಾಸ್ತಿ ಇದ್ದರೆ ಆ ಆಟೋಮೆಟಿಕ್ ಡೋರ್ಸಿಂದ ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಮತ್ತೆ ಯಾವುದಾದ್ರೂ ಈ ಥರ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಆ ಕಾರಣದಿಂದ ಸಾಕಷ್ಟು ಯಾವುದೆಲ್ಲ ಇವಾಗ ಮೆಷರ್ಸ್ ಬೇಕು ಒಂದಿಷ್ಟು ಪ್ರಿಕಾಷನ್ಸ್ನ ತೊಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್
ಜೀವಗಳು ಈ ಥರ ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ನೋಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಮೊನ್ನೆ ನಮ್ಮ ಕರ್ನಾಟಕದಲ್ಲೇ ನಾವೆಲ್ಲರಿಗೂ ಗೊತ್ತಿರೋ ಹಾಗೆ RCB ಕೂಡ ಆಯಿತು. ಸೊ ಆ ವಿಡಿಯೋ ಕೂಡ ಮಾತಾಡೋಣ ಆದಷ್ಟು ಬೇಗ. ಸೊ ತುಂಬಾ ದೊಡ್ಡ ಲಾಸ್ ಆಗಿದೆ ನಮಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರದ ಅಪ್ಡೇಟ್ಸ್ ಎಲ್ಲ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ.